ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಕ್ಟೋಬರ್ 2ರಂದು ಕಾಂತಾರ 1 ರಿಲೀಸ್. ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ಕಾಂತಾರ ರಿಲೀಸ್ ಆಗಲಿದೆ. ಅಕ್ಟೋಬರ್ 2ರಂದು ಕಾಂತಾರ 1 ರಿಲೀಸ್ ಆಗಲಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರ ತೆರೆ ಕಾಣಲಿದೆ. ರಿಷಬ್ ಶೆಟ್ಟಿ ಅವರ ಬರ್ತ್ಡೇಗೆ ಕಾಂತಾರ ಟೀಮ್ನಿಂದ ಗಿಫ್ಟ್. ಇವತ್ತು ಕಾಂತಾರ 1 ಪೋಸ್ಟರ್ ರಿಲೀಸ್ ಮಾಡಿದೆ ತಂಡ. ಹಿಂದೆ ಅನೌನ್ಸ್ ಮಾಡಿರುವ ಡೇಟ್ನಲ್ಲೇ ಸಿನಿಮಾವನ್ನ ರಿಲೀಸ್ ಮಾಡಲಿದೆ ಚಿತ್ರತಂಡ. 7 ಭಾಷೆಗಳಲ್ಲಿ ಕಾಂತಾರ 1 ಸಿನಿಮಾ ರಿಲೀಸ್ ಆಗಲಿದೆ. ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್, ಬೆಂಗಾಲಿ ಭಾಷೆಗಳಲ್ಲಿ ಕಾಂತಾರ 1 ತೆರೆ ಕಾಣಲಿದೆ ಅಕ್ಟೋಬರ್ 2ರಂದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಕಾಂತಾರ 1 ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಕಾಂತಾರ ಸಿನಿಮಾ ಯಾವ ಮಟ್ಟದಲ್ಲಿ ಸಕ್ಸಸ್ ಆಯಿತು ಅನ್ನೋದನ್ನ ನೋಡಿದ್ದೀವಿ. ಹಾಗಾಗಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಕಾಂತಾರ 1ರಲ್ಲಿ. ಆದರೆ ಇತ್ತೀಚೆಗೆ ಆದಂತಹ ಒಂದಷ್ಟು ಅವಘಡಗಳಿಂದಾಗಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಡೇಟ್ ಮುಂದೆ ಹೋಗಬಹುದಾ ಅನ್ನೋದ್ರ ಬಗ್ಗೆ ಅಭಿಮಾನಿಗಳಲ್ಲೂ ಕೂಡ ಪ್ರಶ್ನೆ ಇತ್ತು. ಅದೆಲ್ಲದಕ್ಕೂ ಕೂಡ ಚಿತ್ರತಂಡ ಇವತ್ತು ಫುಲ್ ಸ್ಟಾಪ್ ಇಟ್ಟಿದೆ. ಅಫ್ಕೋರ್ಸ್ ಮಧುಶ್ರೀ, ಕಾಂತಾರ ಟೀಮ್ ನಲ್ಲಿ ಕೆಲವರು ಏನು ಸಾವನ್ನಪ್ಪಿದ್ದು ಒಂದ್ ರೀತಿ ಈ ಸಾವಿನ ಸ್ಥಿತಿಗಳನ್ನ ಕೇಳಿ 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 ಅಭಿಮಾನಿಗಳಿಗೆ ಹೇಗಾಗಿತ್ತು ಅಂತಂದ್ರೆ, ಇದೇನು ಈ ತರ ಆಗ್ತಿದೆಯಲ್ಲ, ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಬರ್ತಿದೆ, ಈ ಸಿನಿಮಾ ಹೇಳಿದ ಟೈಮ್ಗೆ ಬರುತ್ತಾ ಇಲ್ವಾ, ಇದೇ ವರ್ಷನೇ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇತ್ತು ಎಲ್ಲರಿಗೂ ಕೂಡ. ಒಂದಷ್ಟು ನಿರಾಸೆಗಳು ಕೂಡ ಇತ್ತು ಅಭಿಮಾನಿಗಳಿಗೆ. ಆದ್ರೆ ಇದೀಗ ಕೊನೆಗೂ ಕೂಡ ಚಿತ್ರತಂಡದಿಂದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಅದು ರಿಷಬ್ ಶೆಟ್ಟಿ ಅವರ ಬರ್ತ್ಡೇ ಪ್ರಯುಕ್ತ. ಅಫ್ಕೋರ್ಸ್ ಇವತ್ತು ರಿಷಬ್ ಶೆಟ್ಟಿ ಅವರ ಬರ್ತ್ಡೇ. ಸೊ ಹೀಗಾಗಿ ಕಾಂತಾರ ಸಿನಿಮಾದ ಒಂದು ಹೊಸ ಪೋಸ್ಟರ್ ನ ರಿಲೀಸ್ ಆಗಿರುವಂತದ್ದು. ಆ ಪೋಸ್ಟರ್ ನಲ್ಲಿ ನೀವು ನೋಡ್ತಿರ್ಬೋದು, ರಿಷಬ್ ಶೆಟ್ಟಿ ಅವರು ತುಂಬಾನೇ ಆಕ್ರೋಶವಾಗಿ ಕೊಡಲಿ ಹಿಡಿದು ಬರ್ತಿರುವಂತದ್ದು. ವಾರಿಯರ್ ತರ ಕಾಣ್ತಾರೆ. ಇದೊಂದು ಏನು ಕದಂಬರ ಕಾಲದ ಸ್ಟೋರಿ ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಹಿಂದೆ ರಿಲೀಸ್ ಆದಂತ ಒಂದು ಫಸ್ಟ್ ಲುಕ್ ಏನಿದೆ, ಅದು ಅವರು ಜಮದಗ್ನಿಯ ರೂಪದಲ್ಲಿ ತ್ರಿಶೂಲ ಹಿಡಿದು ಕೊಡ್ಡಲಿ ಹಿಡಿದು ತುಂಬಾ ರೌದ್ರಾವತಾರದಲ್ಲಿ ಕಾಣಿಸ್ಕೊಂಡಿದ್ರು. ಇದು ಆಸ್ ಇಟ್ ಈಸ್ ಆದ್ರೆ ಇರೋದ್ರಿಂದ ಇನ್ನಷ್ಟು ಅಂದ್ರೆ ಆ ಪೋಸ್ಟರ್ ನ ನೀವು ಅಂದ್ರೆ ಕ್ಲಿಯರ್ ಆಗಿ ನೋಡಿದಾಗ ಹಿಂದೆ ಅದು ಬ್ಲರ್ ಕಾಣಿಸುತ್ತೆ. ಆದ್ರೆ ಅದರಲ್ಲಿ ಯಾವ ತರ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀನ್ಗಳಿದೆ, ರಿಷಬ್ ಶೆಟ್ಟಿ ಅವರು ಯಾವ ತರ ಅದರಲ್ಲಿ ಆಕ್ಷನ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ತುಂಬಾನೇ ಅಂದ್ರೆ ಏನೋ ಕನ್ನಡ ಅಭಿಮಾನಿಗಳಿಗೆ ಇದು ಕೂಡ ಕಾಂತಾರ ಸಿನಿಮಾದಷ್ಟೇ ಒಂದು ಹೆಮ್ಮೆಯ ಸಿನಿಮಾ ಆಗ್ಬೋದು ಅನ್ನೋದ್ರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ. ಇದನ್ನೆಲ್ಲ ನೋಡಿದಾಗ ಕಾಂತಾರ 1ಗೆ ಅಂದ್ರೆ ಇದು ಪ್ರೀಕ್ವೆಲ್, ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಇದಾಗಿದ್ದು, ಇದು ಪಾರ್ಟ್ 1. ಸೊ ಇದರಲ್ಲಿ ಏನು ಆ ಸಿನಿಮಾದಲ್ಲಿ ಶಿವ ಮತ್ತೆ ಒಂದು ಏನು ಒಂದಷ್ಟು ಕೋಲಾರದ ಬಗ್ಗೆ ತೋರಿಸಿದ್ರು, ಅದರ ಹಿಂದಿನ ಸ್ಟೋರಿ ಈ ಸಿನಿಮಾದಲ್ಲಿ ತೋರಿಸಲಾಗುತ್ತೆ. ಇನ್ನು ಹೇಳಿದಂತೆ ಅಕ್ಟೋಬರ್ 2ಗೆ ಈ ಸಿನಿಮಾ ಬರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಅಂದುಕೊಂಡ ಟೈಮ್ಗೆ ಅವರು ತುಂಬಾನೇ ಕಷ್ಟಪಟ್ಟು ಅದೇ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿರುವಂತದ್ದು. 7 ಭಾಷೆಗಳಲ್ಲಿ ಈ ಸಿನಿಮಾ ಬರ್ತಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಯಾವುದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ಬಂದಿಲ್ಲ. ಕಾಂತಾರ ಸಿನಿಮಾ ಇಂಗ್ಲಿಷ್ ಅಲ್ಲಿ ಕೂಡ ಅನೌನ್ಸ್ ಮಾಡಿರುವಂತದ್ದು. ಇಂಗ್ಲಿಷ್ ಮತ್ತೆ ಬೆಂಗಾಲಿ, ಕನ್ನಡ, ತೆಲುಗು ಹಾಗೆ ಮಲಯಾಳಂ, ತಮಿಳು ಸೇರಿದಂತೆ 7 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪದೇ ಪದೇ ಏನು ಕಾಂತಾರ ಸಿನಿಮಾ ತಂಡದಲ್ಲಿ ನಡೆದ ಅವಘಡಗಳ ಬಗ್ಗೆನೇ ಕೇಳ್ತಾ ಇದ್ವಿ. ಆದ್ರೆ ಇದೊಂದ್ ರೀತಿ ಇವತ್ತು ಅಭಿಮಾನಿಗಳಿಗೆ ಎಲ್ರಿಗೂ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಜೊತೆಗೆ ಗಾಂಧಿ ಜಯಂತಿ ಪ್ರಯುಕ್ತ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಒಂದು ದೊಡ್ಡ ಬೆನಿಫಿಟ್ ಆಗಲಿದೆ ಸಿನಿಮಾಗೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮಧುಶ್ರೀ. ಈ ಸಿನಿಮಾ ಕೂಡ ಕಾಂತಾರ ಸಿನಿಮಾದಂತೆ ಒಂದು ದೊಡ್ಡ ಬಾಕ್ಸ್ ಆಫೀಸ್ ನಲ್ಲಿ ಇತಿಹಾಸ ಬರೆಯೋದತ್ತು ಕಾಂತಾರ ಪಾರ್ಟ್ 1 ನಿಜ ಅಂತಾನೆ ಹೇಳ್ಬೋದು ಮಧುಶ್ರೀ. ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ.